ತಾಲೀಮ್ ಮಾಡಿದವ್ರು. ಅದಕ್ಕೆ ಅವರಿಗೆ ಹೆಂಗಂದ್ರೆ ಕನಸ ಹುಡುಗರು ಹೆಂಗಿರ್ಬೇಕಂದ್ರೆ ಟನ್ ಜಿಗ್ಯಾಂಗಿರ್ಬೇಕಂತ ಅವರು ಬಹಳ ವಿಶೇಷ ವ್ಯಕ್ತಿತ್ವ. ಅಪ್ಪುಗಳ ಬಲ್ಲೇಕ ಸೇವಾ ಮಾಡ್ತಿದ್ರು. ಅಪ್ಪುಗಳ ಸೇವಾ ಅಂದ್ರೆ ಹಗರ್ ಇರಲಿಲ್ಲ. 4 ಮಂದಿ ಗುರುಗಳು ಕೂಡಿ ಮಾಡಿದ್ರೂ ಟೈಮ್ ಸಿಗ್ತಿದ್ದಿಲ್ಲ ಯಾರಿಗೂ. 4 ಮಂದಿ ಸೇವಾ ಕಪ್ಪುಗಳಿಗಿದ್ರು ಅವ್ರದ್ದು ಹೆಂಗಂದ್ರೆ ಸ್ವಚ್ಛ, ಟೈಮ್ ಸರಿ ಆಗಬೇಕು ಮತ್ತು ಎಲ್ಲ ಶಿಸ್ತಿರ್ಬೇಕು. ಒಂದು ಸಲ ನಾವು ತಪ್ಪು ಮಾಡಿದ್ದೇವೆ ಅಂದ್ರೆ ಹೊಳ್ಳಿ ಹೇಳ್ತಿದ್ದಿಲ್ಲ. ಅವ್ರು ನಮಗೇನು ಬೈತಿರಲಿಲ್ಲ, ಹೊಳ್ಳಿ ನಮ್ಮ ಕಡೆ ಏನೂ ಹೇಳ್ತಿರ್ಲಿಲ್ಲ. ಮುಗ್ದ ಹೋತ್ಲ, ಇನ್ನು ಬೈದ್ರೇ ಸಮಾಧಾನ ಇರ್ತೈತಿ. ಈಗ ನಿಮ್ಮ ಮನ್ಯಾಗ ನಿಮ್ಮ ಮನೆಯವ್ರ ಜೊತೆ ಏನರ ಅಂದ್ರೆ ಹೊಳ್ಳಿ ನಿಮ್ಮ ಜೊತೆ ಮಾತಾಡೋದ ಬಿಟ್ರೆ ಹೆಂಗೆ ಆಗ್ತದೆ? ಇಲ್ಲ. ಅಪ್ಪುಗಳ ಸೇವೆ ಅಂದ್ರೆ ಒಂಥರ ಹಗ್ಗದ ಮೇಲೆ ನಡೆದಂಗೆ ಇತ್ತು. ನಾವು ಎಲ್ಲಿ ಒಂದಿಟ್ಟು ತಪ್ಪು ಮಾಡಕ್ಕೆ ಬರ್ತಿರ್ಲಿಲ್ಲ. ದಂಡಿಗೆ ಬಂದಂಗೆ ಅವರು ಸಮಾಧಾನ ಆದರು ಅಂದ್ರೆ ಅದರ ಅರ್ಥ ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಮಾತು ಬೇರೆ. ಮೊದಲು ಭಾಳ ಶಿಸ್ತಿರ್ಬೇಕಾಗ್ತದೆ. ನಾವು ನೀರು ಇಲ್ಲಿ ಇಟ್ಟೇವೆ ಅಂದ್ರೆ ಹೊಳ್ಳಿ ಎಂದು ನೀರು ತೊಗೊಂಡ್ಬಾರ್ದು ನಮಗೆ ಹೇಳ್ತಿರ್ಲಿಲ್ಲ. ಹಂಗೆ ಅದಕ್ಕೆ 4 ಮಂದಿ ಸೇವಾ ಮಾಡಕ್ಕೆ ಇರ್ತಿದ್ರು. ಅಂದರೂ ಮುಂಜಾನೆ 3ಕ್ಕೆ ಹೇಳ್ಬೇಕಾಗ್ತಿತ್ತು, ಸಂಜೆ 11ಕ್ಕೆ ಮುಕೋಬೇಕಾಗ್ತಿತ್ತು ಆ ಸೇವಾ ಮಾಡೋರು. ನಡು ಎಲ್ಲಿ ಸಮಯ ಇರಲಿಲ್ಲ. ಅಷ್ಟು ಮಾಡಿದ್ರು 4 ಮಂದಿಗೆ ಆಗ್ತಿರ್ಲಿಲ್ಲ. ಅಂಥದನ್ನು 5-6 ವರ್ಷ ಅಪ್ಪುಗಳು ಒಬ್ಬರೇ ಇದ್ದು ಮಾಡ್ಯಾರ ಸೇವೆ, ಒಬ್ಬರೇ. ಇವರು ಆಶ್ಚರ್ಯ, ಅದು ಯಾರೂ ಇರಲಿಲ್ಲ, ಒಬ್ಬರೇ ಸೇವಾ. ಎಲ್ಲ ಅಪ್ಪುಗಳ ಜೊತೆ ಹೋಗೋದು ಹಿಡ್ಕೊಂಡು, ಅಪ್ಪುಗಳು ಅಡುಗೆ ಮಾಡೋದು ಹಿಡ್ಕೊಂಡು, ಅಪ್ಪುಗಳು ಇದ್ದ ರೂಮ್ ಅದು ಎಲ್ಲ ಸ್ವಚ್ಛ ಮಾಡೋದು ಇಟ್ಕೊಂಡು, ಪೂಜೆಗೆ ತಯಾರಿ ಮಾಡೋದು ಇಟ್ಕೊಂಡು, ಇದಕ್ಕೆಲ್ಲದಕ್ಕೂ ಒಬ್ಬೊಬ್ರು ಬೇರೆದವ್ರು ಬೇಕಾಗ್ತಿತ್ತು. ಆದ್ರೆ ಅವರು ಒಬ್ಬರೇ ಮಾಡ್ಯಾರ. ಎಷ್ಟು ಸಾಹಸ ಅಂದ್ರೆ ಅವ್ರದ್ದು. ಕಬ್ಬಿಲ್ಲ, ಕಬ್ಬು ನಾವು ಹೆಂಗೆ ರಸ ತೆಗಿಬೇಕಾದ್ರೆ ಹೆಂಗೆ ತೆಗಿತೀವಿ, ಅದು ಮಷೀನ್ ಇರ್ತೈತಿ. ಮಷೀನ್ದಾಗ ಹಾಕಿ ರಸ ತೆಗೆದು ಕೊಡಬೇಕು. ಅಪ್ಪುಗಳು ಕೆಬ್ಬಣದ ರಸ ಇದ್ರಾಗ ಹಾಕಿದ್ರೆ ಕುಡಿತಿರ್ಲಿಲ್ಲ. ಅವ್ರು ಹೆಂಗೆ ರಸ ತೆಗಿತಿದ್ರೆ ಹಿಂಡಿದ ರಸ ತೆಗೆದಾರ. ಕಬ್ಬು ಹಿಂಡಿ ಅಪ್ಪುಗಳಿಗೆ ದಿನ 1 ಗ್ಲಾಸ್ ಕಬ್ಬಿನ ಹಾಲು ತೆಗಿಯವ್ರ ಕೈಲೇ ಹಿಂಡಿ. ಅಂಥ ತಾಕತ್ತವ್ರು. ಅವರೇನು ಸಾಮಾನ್ಯರಲ್ಲ. ಈಗ ಕಕ್ಕಮರಿ ಒಳಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟ್ಯಾರ. ಆಮೇಲೆ ಅವರು ಗೋಸೇವೆಯನ್ನು ಮಾಡ್ತಾರೆ. ಕನೇರಿ ಅಪ್ಪುಗಳಿಗೆ ಭಾಳ ಪ್ರಿಯ ಅವ್ರಿಗೆ. ಅಷ್ಟೇ ಅಲ್ಲ, ಅವ್ರದ್ದು ಇನ್ನೊಂದು ವಿಶೇಷ ಏನಂದ್ರೆ ಬೇಕಾದಂಥ ಹಾವು ಇರಲಿ ಹಿಂಗೆ ಹಿಡಿದು ಬಿಡ್ತಾರೆ. ನೀವು ಭಾಳ ಆಶ್ಚರ್ಯ. ಅವರು ನೋಡ್ರಿ ನೀವು, ನಾವು ಒಂದು ಗೇಣು ಹಾವು ಬಂದ್ರೆ ಓಡಿ ಹೋಗಿಬಿಟ್ಟಿರ್ತೀವಿ. ದೊಡ್ಡ ಕಾಳಿಂಗ ಸರ್ಪವನ್ನು ಹಿಡಿತಾರೆ ಅವರು. ಹಿಡಿದು ಕೊಳ್ಳಾಗ ಆರಾಮ ಹಾಕೋತಾರೆ. ಅದನ್ನು ನೋಡ್ಬೇಕು ನೀವು. ಬೇಕಂದ್ರೆ ಒಂದಿಷ್ಟು ವಿಡಿಯೋ ತೋರಿಸ್ತೇವೆ ನಿಮಗೆ ನಾಳೆ. ಹಂಗೆ ಸಾಹಸಿಗರು. ಸ್ವಚ್ಛ ಜೀವನ. ಮತ್ತು ಅವ್ರು ಯಾವಾಗಲೂ ಅವ್ರು ನೋಡಿದ್ರೇ ಗೊತ್ತಾಗಿಬಿಡ್ತೈತಿ. ಅಂಥ ಪೂಜ್ಯರು ಇವತ್ತಿಲ್ಲಿ ಬಂದದ್ದು ಭಾಳ ಸಂತೋಷ ಆಗ್ಯದ. ಅವ್ರ ಮ್ಯಾಲಿಂದ ಮೇಲೆ ಕಾಕಂಡಿಕಿ ಗ್ರಾಮಕ್ಕೆ ಬರ್ತಿರಬೇಕು. ಅವ್ರದ್ದು ಏನೊಂದು ಆಶೀರ್ವಾದದ ನಮ್ಮೆಲ್ಲರ ಮೇಲೆ ಯಾವಾಗಲೂ ಇರಬೇಕಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು, ಇಲ್ಲಿವರೆಗೆ ನಮಗೆಲ್ಲರಿಗೂ ಭಕ್ತಿಯ ಮತ್ತು ಸದ್ಗುಣಗಳ ಬಗ್ಗೆ ಅವ್ರ ಕಥೆಯದು ಹೇಳ್ಯಾರ. ಎಲ್ಲರೂ ನಾಯಿ ಹುಡುಕ್ಯಾಡ್ರಿ ಮತ್ತು ನೀವು ಸುಮ್ಮನೆ ನಗಲತ್ತ ಹೇಳಿ. ಭಾಳ ವಿಶೇಷ ಅದು. ಅದನ್ನೇ ಒಂದು ನೆನಪಿಟ್ಕೊಂಡು ಹೋಗ್ರಿ ಮನೆಗೆ. ಹಂಗೆ ಚಲೋ. ಮತ್ತು ನಾಳೆ ಎಷ್ಟಕ್ಕೆ ಬರೋದು? 6:15ಕ್ಕೆ ಬರ್ರಿ. 6:15ಗೆ ಪ್ರವಚನ. ಎಲ್ಲರಿಗೆ ನಮಸ್ಕಾರ.